ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. 36 ಮನೆಗಳಿರೋ ಖಾಲಿ ಕ್ವಾರ್ಟರ್ಸ್ ನಲ್ಲಿ ಒಂಟಿ ಮಹಿಳೆ ಜೀವನ ನಡೆಸ್ತಾ ಇದ್ದಾರೆ. ಹೆಡ್ ಕಾನ್ಸ್ಟೇಬಲ್ ಮಾಡಿದ ತಪ್ಪಿಗೆ ಹೆಂಡತಿ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಆ ಕ್ವಾರ್ಟರ್ಸ್ ನಲ್ಲಿ ಕುಡುಕರು ಪುಂಡರದ್ದೇ ಹಾವಳಿಯಾಗಿದೆ. ಮೂವತ್ತಾರು ಮನೆ ಇರುವಂತಹ ಖಾಲಿ ಕ್ವಾರ್ಟರ್ಸ್ ನಲ್ಲಿ ಒಂಟಿ ಮಹಿಳೆ ಜೀವನವನ್ನ ನಡೆಸ್ತಾ ಇದ್ದಾರೆ. ಹೆಡ್ ಕಾನ್ಸ್ಟೇಬಲ್ ಮಾಡಿದ ತಪ್ಪಿಗೆ ಹೆಂಡತಿ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಆ ಕ್ವಾರ್ಟರ್ಸ್ ನಲ್ಲಿ ಕುಡುಕರದ್ದು ಪುಂಡರದ್ದೇ ಹಾವಳಿ ಇದೆ. ಅಷ್ಟೇ ಅಲ್ಲದೆ ಬೀಳೋ ಹಂತದಲ್ಲಿರೋ ಕ್ವಾರ್ಟರ್ಸ್ ನಲ್ಲಿ ಮಕ್ಕಳ ಜೊತೆ ಒಂಟಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಪುಲಕೇಶಿ ನಗರದ ಹಳೆ ಕ್ವಾರ್ಟರ್ಸ್ ನಲ್ಲಿ ಮಕ್ಕಳ ಜೊತೆ ವಾಸ ಮಾಡ್ತಿದ್ದಾರೆ ಆ ಮಹಿಳೆ. ಡಿವೋರ್ಸ್ ಕೊಡದೆ ಎರಡನೇ ಹೆಂಡತಿ ಮನೆ ಸೇರಿದ್ದಾರೆ ಕಾನ್ಸ್ಟೇಬಲ್ ಈರಣ್ಣಗೆ ಎರಡನೇ ಹೆಂಡತಿ ಮೇಲೆ ಮೋಹ. ಇತ್ತ ಮೊದಲ ಹೆಂಡತಿ ಕಂಗಾಲಾಗಿದ್ದಾರೆ. ದಿಕ್ಕು ತೋಚದೆ ಕಣ್ಣೀರ್ ಹಾಕ್ತಿರುವ ಕಾನ್ಸ್ಟೇಬಲ್ ಹೆಂಡತಿ ಅಂಶುಬಾಯಿ ನಮಗೆ ನ್ಯಾಯ ಕೊಡಿಸಿ ಇಲ್ಲ ವಿಷ ಕುಡಿದು ಸಾಯ್ತೀವಿ ಅಂತ ಹೇಳಿ ಆ ಮಹಿಳೆ ವಿಡಿಯೋವನ್ನ ಮಾಡಿದ್ದಾರೆ. ಒಂದು ಸಮಾಜದಲ್ಲಿ ಜವಾಬ್ದಾರಿಯುತ ಕೆಲಸದಲ್ಲಿರುವಂತಹ ಕಾನ್ಸ್ಟೇಬಲ್ ಈರಣ್ಣ ತಮ್ಮ ಮೊದಲ ಹೆಂಡತಿಗೆ ಮೋಸ ಮಾಡಿ ಈ ರೀತಿ ಎರಡನೇ ಹೆಂಡತಿ ಜೊತೆ ವಾಸ ಮಾಡ್ತಿದ್ದಾರೆ. ಇನ್ನು ಆ ಮಹಿಳೆ ಒಂದು 36 ಕ್ವಾರ್ಟರ್ಸ್ಗಳಿದೆ ಆ ಕ್ವಾರ್ಟರ್ಸ್ ಏರಿಯಾಗಳಲ್ಲಿ, ಅದು ಕೂಡ ಹಳೆ ಕ್ವಾರ್ಟರ್ಸ್, ಇನ್ನೇನು ಬೀಳೋ ಹಂತದಲ್ಲಿದೆ. ಅಷ್ಟೇ ಅಲ್ಲದೆ ಅಲ್ಲಿ ಪುಂಡರು ಕುಡುಕರು ಕಾಟ ಇದೆ. ಅಂತ ಒಂದು ಸ್ಥಳದಲ್ಲಿ ಇಬ್ಬರ ಮಕ್ಕಳ ಜೊತೆ ಒಂಟಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಇತ್ತ ಕಾನ್ಸ್ಟೇಬಲ್ ಈರಣ್ಣ ಡಿವೋರ್ಸ್ ಕೂಡ ಕೊಡ್ತಾರೆ. ಎರಡನೇ ಹೆಂಡತಿನ ಮದುವೆ ಆಗಿ ಆಕೆ ಜೊತೆ ಜೀವನವನ್ನ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವನ್ನ ಹೇಳ್ಕೊಂಡು ಆಕೆ ಅಂಶುಬಾಯಿ ಮೊದಲ ಪತ್ನಿ ವಿಡಿಯೋ ಮಾಡಿಟ್ಟಿದ್ದಾರೆ. ನಮಗೆ ನ್ಯಾಯ ಕೊಡಿಸಿ, ಇಲ್ಲ ಅಂದ್ರೆ ನಾವು ವಿಷ ಕುಡ್ದು ಸಾಯ್ಬೇಕು, ಆ ರೀತಿ ಪರಿಸ್ಥಿತಿ ಇದೆ, ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ವಿಡಿಯೋವನ್ನ ಮಾಡಿದ್ದಾರೆ. ನ್ಯಾಯ ಕೊಡಿಸಿ, ನಮ್ಮಪ್ಪ ನಮಗೆ ಭಾಳ ಅನ್ಯಾಯ ಮಾಡಿದ್ದಾರೆ, ನಿಮ್ಮನ್ನು ನಂಬಿದ್ದೀವಿ, ಪ್ಲೀಸ್ ನಮಗೆ ನ್ಯಾಯ ಕೊಡಿಸಿ. ನಮ್ಮಪ್ಪ ನಮಗೆ ಭಾಳ ಅನ್ಯಾಯ ಮಾಡಿದ್ದಾರೆ, ನಿಮ್ಮನ್ನು ನಂಬಿದ್ದೀವಿ, ಪ್ಲೀಸ್ ನಮಗೆ ನ್ಯಾಯ ಕೊಡಿಸಿ. ನಮ್ಮಪ್ಪ. ನಮಸ್ಕಾರ, ನನ್ನ ಹೆಸರು ಜೀವಿಕಾ, ನಮ್ಮ ತಮ್ಮನ ಹೆಸರು ಜೀವನು. ನಾವು ಕಲಬುರ್ಗಿದವರು. ನಮ್ಮಪ್ಪ ಪೊಲೀಸು, CR ವೆಸ್ಟು. ನಮ್ಮಮ್ಮ ಮೊದಲನೇ ಹೆಂಡತಿ, ಅವ್ರನ್ನ ಬಿಟ್ಟು ಎರಡನೇ ಮದುವೆ ಆಗಿದ್ದಾರೆ. ಅವ್ರೀಗ ಚೆನ್ನಾಗಿದ್ದಾರೆ. ನಮ್ಮನ್ನ ಇಲ್ಲಿ ಹಳೆ ಕ್ವಾರ್ಟರ್ಸಲ್ಲಿ ಇಟ್ಟು ನೋಡ್ಕೊತೀನಿ ಅಂತ ಅಂದರು. ಆದರೆ ಒಂದು ಸತಿನೂ ಬರಲೂ ಇಲ್ಲ, ನೋಡ್ಕೊಳ್ಳೂ ಇಲ್ಲ. ಈಗ ಹಳೆ ಕ್ವಾರ್ಟರ್ಸು ಡೆಮೊಲಿಷನ್ ಬಂದೈತೆ. ನಮ್ಮಪ್ಪನ ಹೆಸರಿಗೆ ಹೊಸ ಕ್ವಾರ್ಟರ್ಸ್ ಅಲಾಟ್ ಆಗಿದೆ ಇದೇ ಏರಿಯಾದಲ್ಲಿ. ಆದರೆ ನಮ್ಮಪ್ಪ ನಮಗೆ ಬೇಡ ಅಂತ ಕೊಡ್ತಿಲ್ಲ. ನಮ್ಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ. ಪೋಲಿ ಹುಡುಗರು ಬರ್ತಾರೆ, ಡೋರೆಲ್ಲ ತಡ್ತಾರೆ, ವಿಂಡೋಗೆಲ್ಲ ಕಲ್ಲು ಹೊಡಿತಾರೆ. ನಮ್ಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ. ನಮ್ಗೆ ಹೊಸ ಕ್ವಾರ್ಟರ್ಸ್ ಬೇಕು. ನಮ್ಮಮ್ಮ ಎಲ್ಲ ಕಡೆ ಹೋರಾಡಿದ್ದಾರೆ. ಈಗ ನಮ್ಮಮ್ಮನ ಕೈಯಿಂದ ಆಗ್ತಿಲ್ಲ. DCP ಎಲ್ಲ ಕಡೆ ಹೋಗಿದ್ದಾರೆ. ಆದರೂ ನ್ಯಾಯ ಕೊಡ್ತೀರಾ ಅಂತ ನಿಮ್ಮ ಹತ್ರ ಬಂದಿದ್ದೀವಿ ನಾವು. ಈಗ ನೀವು ನಿಮ್ಮ ಕಡೆಯಿಂದಲೂ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ವಿಷ ತಗೊಂಡು, ನಮ್ಮಮ್ಮ ನಮಗೂ ವಿಷ ತಗೊಂಡು ಸಾಯೋದೊಂದೇ ಬಾಕಿ ಐತೆ.